ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ದರ್ಶನ 500ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಿದೆ. ಡೆವಿಲ್ ಸಿನಿಮಾ ಬೆಳಗ್ಗೆ 6:30ಯಿಂದಲೇ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಥಿಯೇಟರ್ ಬಳಿ ಅಭಿಮಾನಿಗಳ ಜಾತ್ರೆ ಶುರುವಾಗಿದೆ. ನಟ ದರ್ಶನ್ಗೆ ಅಭಿಮಾನಿಗಳ ಜೈಕಾರ ಸಿಕ್ಕಿದೆ. ದರ್ಶನ್ ಕಟೌಟ್ಗಳಿಗೆ ಕ್ಷೀರಾಭಿಷೇಕ ಮಾಡಲಾಗ್ತಾ ಇದೆ. ಬೆಳಗ್ಗೆ 6:30ಯಿಂದಲೇ ಸಿನಿಮಾ ರಿಲೀಸ್ ಆಗ್ತಿದೆ. ಥಿಯೇಟರ್ ಬಳಿ ಅಭಿಮಾನಿಗಳ ಜಾತ್ರೆ ಶುರುವಾಗಿದೆ. ನಟ ದರ್ಶನ್ಗೆ ಅಭಿಮಾನಿಗಳು ಸೆಲೆಬ್ರಿಟೀಸ್ ಜೈಕಾರ ಹಾಕ್ತಿದ್ದಾರೆ. ಡೆವಿಲ್ ದರ್ಬಾರ್ ಈಗಾಗಲೇ ಶುರು ಆಗಿದೆ. ಸಿನಿಮಾ ಥಿಯೇಟರ್ಗಳ ಬಳಿ ಅಭಿಮಾನಿಗಳು ಜಾತ್ರೆ ಶುರು ಮಾಡಿದ್ದಾರೆ. ದರ್ಶನ್ ಕಟೌಟ್ಗಳಿಗೆ ಕ್ಷೀರಾಭಿಷೇಕ ಮಾಡಲಾಗ್ತಾ ಇದೆ. 6:30ಕ್ಕೆ ಥಿಯೇಟರ್ಗಳಲ್ಲಿ ಡೆವಿಲ್ ಲಾಂಚ್ ಆಗ್ತಾ ಇದೆ. ದರ್ಶನ್ ಜೈಲಿಗೆ ಹೋದ್ಮೇಲೆ ಈ ಸಿನಿಮಾ ರಿಲೀಸ್ ಆಗಿರೋದು. ಪ್ರಮೋಷನ್ಗಳಲ್ಲಿ ದರ್ಶನ್ ಭಾಗಿಯಾಗೋಕ್ಕಾಗಲಿಲ್ಲ. ಆದರೆ ನೀವೇ ನನ್ನ ಬಲ, ನೀವೇ ನನ್ನ ಶಕ್ತಿ ಅಂತ ಜೈಲಿನಿಂದಲೇ ನಟ ದರ್ಶನ್ ಸಂದೇಶವನ್ನ ರವಾನಿಸಿದ್ರು ವಿಜಯಲಕ್ಷ್ಮಿ ಮೂಲಕ. ಈಗ ನಟ ದರ್ಶನ್ಗೆ ಜೈಕಾರಗಳನ್ನ ಕೂಗಿ ಕಟ್ಔಟ್ಗೆ ಕ್ಷೀರಾಭಿಷೇಕ ಮಾಡ್ತಾ ಅಭಿಮಾನಿಗಳು ಸಂಭ್ರಮ ಪಡ್ತಿದ್ದಾರೆ. ಇನ್ನು ಡೆವಿಲ್ ದರ್ಶನವನ್ನ ಪಡೆಯೋದಕ್ಕೆ ವಿಜಯಲಕ್ಷ್ಮಿ ಕೂಡ ಅಭಿಮಾನಿಗಳಿಗೆ ಸಾಥ್ ಕೊಡ್ತಿದ್ದಾರೆ. ಅಭಿಮಾನಿಗಳ ಜೊತೆ ನರ್ತಕಿ ಥಿಯೇಟರ್ನಲ್ಲಿ ವಿಜಯಲಕ್ಷ್ಮಿ ಸಿನಿಮಾವನ್ನ ವೀಕ್ಷಣೆ ಮಾಡಲಿದ್ದಾರೆ. ಕುಟುಂಬ ಸಮೇತ ವಿಜಯಲಕ್ಷ್ಮಿ ಆಗಮಿಸಿ ಡೆವಿಲ್ ಸಿನಿಮಾವನ್ನ ನೋಡಲಿದ್ದಾರೆ. ಇನ್ನು ಟಿಕೆಟ್ಗೆ ಪೂಜೆ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಖಂಡಿತವಾಗ್ಲೂ ವೀಣಾ, ಇವತ್ತು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ ಬೆಳಗಿನ ಜಾವ. ಅಂದರೆ ಅಭಿಮಾನಿಗಳಿಗಾಗಿ ವಿಶೇಷವಾದಂಥ ಒಂದು ಶೋ ಕೂಡ ರಿಲೀಸ್ ಆಗ್ತಾ ಇದೆ. ಏನಂತ ಅಂದರೆ ಈ ಒಂದು ಸಿನಿಮಾ ಡಿಸೆಂಬರ್ 12ಕ್ಕೆ ರಿಲೀಸ್ ಆಗಬೇಕಾಗಿತ್ತು. ಆದರೆ ಅಭಿಮಾನಿಗಳ ಒತ್ತಾಯಕ್ಕೆ ಒಂದು ದಿನ ಮುಂಚಿತವಾಗಿ ಈ ಒಂದು ಸಿನಿಮಾನ ರಿಲೀಸ್ ಆಗ್ತಿದೆ. ಅದರಲ್ಲದೆ ಬೆಳಗಿನ ಜಾವ 6:30ಕ್ಕೆ ಒಂದು ಮೊದಲ ಶೋ ಶುರು ಆಗ್ತಿದೆ. ಸೊ ಇನ್ನು ಕ್ರೇಜ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ನಾವು ನೋಡ್ಬೋದು, ಹೇಳೋದಕ್ಕಿಂತ ವಿಜುವಲ್ಸಲ್ಲೇ ನೋಡ್ಬೋದು, ಸಾಕಷ್ಟು ಅಭಿಮಾನಿಗಳು. ಸೊ ಈ ರಾಜ್ಯಾದ್ಯಂತ 220ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಡೆವಿಲ್ ರಿಲೀಸ್ ಆಗ್ತಿದೆ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬೆಳಗಿನ ಒಂದು 6:30ರ ಶೋ ಕೂಡ ಶುರುವಾಗ್ತಿದೆ. ಎಲ್ಲ ಶೋಗಳ ಟಿಕೆಟ್ ಕೂಡ ಸೋಲ್ಡ್ ಔಟ್ ಆಗಿರುವಂಥದ್ದು. ಟಿಕೆಟ್ ಪ್ರೈಸ್ ಕೂಡ 500, 600, 700 ಇದೆ. ಸೊ ಇದು ಯಾವುದು ಕೂಡ ನಮಗೆ ಮ್ಯಾಟ್ರ್ ಆಗಲ್ಲ. ನಮಗೆ ಈ ಸಿನಿಮಾ ಮುಖ್ಯ. ಯಾಕೆಂದರೆ ದರ್ಶನ್ ಅವರ ಈ ಸಿನಿಮಾನ ನಾವು ಗೆದ್ದೇ ಗೆಲ್ಲಿಸ್ತೀವಿ. ನಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬಂದರೂ ಕೂಡ ನಾವು ಅದನ್ನ ಫೇಸ್ ಮಾಡ್ತೀವಿ. ಈ ಸಿನಿಮಾನ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಸೊ ನರ್ತಕಿ ಚಿತ್ರಮಂದಿರದ ಬಳಿ ಒಂದು ಸೆಲೆಬ್ರೇಷನನ್ನು ಮಾಡುವ ಮುಖಾಂತರ, ಅವರ ಕಟೌಟ್ಗೆ ಹಾಲಿನ ಅಭಿಷೇಕವನ್ನು ಮಾಡುವ ಮುಖಾಂತರ ಪಟಾಕಿಯನ್ನು ಸಿಡಿಸಿ ಸೊ ಡೆವಿಲ್ನ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನರ್ತಕಿಯಲ್ಲಿ ಒಂದು ಡೆವಿಲ್ ಆಟ ಶುರುವಾಗುತ್ತೆ. ಸೊ ಇನ್ನು ಸ್ಕ್ರೀನ್ ಮೇಲೆ ಕೂಡ ದರ್ಶನ್ ಅವರ ಎಂಟ್ರಿಯನ್ನು ಎಂಜಾಯ್ ಮಾಡಿ, ಸೆಲೆಬ್ರೇಟ್ ಮಾಡಿ, ಸಂಭ್ರಮಿಸಿ ಆ ಸಿನಿಮಾನ ನೋಡೋದಕ್ಕೆ ಫ್ಯಾನ್ಸ್ಗಳು ಕೂಡ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ ಸಿನಿಮಾ ಶುರುವಾಗುತ್ತೆ. ಈಗ ಆಲ್ರೆಡಿ ನಾವು ನೋಡ್ಬೋದು. ಸೊ ಒಂದೇ ಒಂದು ಟಿಕೆಟ್ ಕೂಡ ನರ್ತಕಿ ಚಿತ್ರಮಂದಿರದಲ್ಲಿ ಇಲ್ಲ. ಸಾಕಷ್ಟು ಜನ ಬಂದಿದ್ದಾರೆ. ಹೆಣ್ಣು ಮಕ್ಕಳುಗಳು ಚಳಿಯನ್ನು ಕೂಡ ಲೆಕ್ಕಿಸದೆ ಸಾಕಷ್ಟು ಜನ ಬಂದು ಈ ಒಂದು ಸಿನಿಮಾವನ್ನು ನೋಡೋದಕ್ಕೆ ಬಂದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಸೊ ಈ ಒಂದು ಥಿಯೇಟರ್ಗೆ ಬಂದು ಅವರ ಅಭಿಮಾನಿಗಳ ಜೊತೆ ಒಂದು ಸಿನಿಮಾವನ್ನು ನೋಡೋದಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಅಭಿಮಾನಿಗಳಿಗೆ ದರ್ಶನ್ ಅವರು ನಮ್ಮ ಜೊತೆ ಇಲ್ಲ ಅಂದರೂ ಕೂಡ ಈ ಸಿನಿಮಾದ ಜೊತೆ ನಾವು ಇದ್ದೀವಿ, ಈ ಸಿನಿಮಾವನ್ನು ಗೆಲ್ಲಿಸುವಂಥ ಜವಾಬ್ದಾರಿ ನಮ್ಮದು, ನೀವು ನಮ್ಮ ಶಕ್ತಿ ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಅವರು ಹೇಳಿದ್ದಾರೆ. ಅವರಿಗೆ ಮತ್ತಷ್ಟು ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಡೆವಿಲ್ ಚಿತ್ರವನ್ನು ಸಂಭ್ರಮಿಸೋಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಿರುವಂಥದ್ದು. ವೀಣಾ, ಸತೀಶ್, ಫಾಲೋ ಅಪ್ ಮಾಡ್ತೀವಿ. ಅಲ್ಲಿ ತನಕ ಗೀತಾನ ಈಗ ಪ್ರಸನ್ನ ಥಿಯೇಟರ್ನಿಂದ ವೆಲ್ಕಮ್ ಮಾಡ್ತೀನಿ. ಗೀತಾ, ಹೇಗಿದೆ ಅಭಿಮಾನಿಗಳ ರೆಸ್ಪಾನ್ಸ್, ಹೇಗಿದೆ ಕ್ರೇಜ್, ಹೇಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಭಿಮಾನಿಗಳಲ್ಲಿ? ಖಂಡಿತವಾಗ್ಲು, ಯಾಕಂತ ಹೇಳಿದ್ರೆ ಮುಂಜಾನೆ ಶೋ ಅಂತ ಹೇಳಿದ್ರೆ ದರ್ಶನ್ ರವರ ಅಭಿಮಾನಿಗಳಿಗೆ ಒಂದು ರೀತಿ ಕ್ರೇಜ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನದವರೆಗೂ ಕೂಡ ಅಂದ್ರೆ ಈ ಹಿಂದಿನ ಸಿನಿಮಾಗಳನ್ನ ಮಿಡ್ ನೈಟ್ ಶೋಸ್ಗಳಲ್ಲಿ ನೋಡ್ಕೊಂಡ್ ಬಂದವ್ರಿಗೆ ಇವಾಗ ಬೆಳಗಿನ 6:30ಯ ಶೋ ಏನಿದೆ ತುಂಬಾನೇ ಕುತೂಹಲವನ್ನ ಹುಟ್ಟಿಸಿದೆ. ಸೊ ಈಗ ಸದ್ಯಕ್ಕೆ ನಾನು ಪ್ರಸನ್ನ ಥಿಯೇಟರ್ ನಲ್ಲಿದ್ದೀನಿ. ಅಂಡ್ ದೊಡ್ಡ ಕಟೌಟ್ ಗಳನ್ನ ನಾವಿಲ್ಲಿ ನೋಡಬಹುದು. ಸುಮಾರು 53 ಅಡಿ ಎತ್ತರದ ಒಂದು ಕಟೌಟ್ ಅನ್ನ ಇಲ್ಲಿ ನಿಲ್ಲಿಸಲಾಗಿದೆ. ಹಾಗೆ ಅಲ್ಲಿಗೆ ಹೂವಿನ ಅಲಂಕಾರಗಳು ಕೂಡ ಮಾಡಲಾಗಿದೆ. ಸುಮಾರು 3 ರಿಂದ 4 ಬಗೆಯ ಹೂವಿನ ಅಲಂಕಾರಗಳನ್ನ ಇಲ್ಲಿ ಮಾಡಿದ್ದಾರೆ. ಅಂಡ್ ಅಭಿಮಾನಿಗಳಂತೂ ಕಿಕ್ಕೆರೆದು ಸೇರಿದ್ದಾರೆ. ಜೊತೆಗೆ ಈ ಒಂದು ಸಿನಿಮಾದ ಥಿಯೇಟರ್ನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಪಕ್ಕದಲ್ಲೇ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಮಠ ಇರೋದ್ರಿಂದ ಇಲ್ಲಿ ಬರುವಂತಹ ಅಭಿಮಾನಿಗಳೇನಿದ್ದಾರೆ ಡೆವಿಲ್ ಸಿನಿಮಾ ನೋಡೋದಕ್ಕೆ ಬರುವಂತವರಿಗೆ ವಿಶೇಷವಾಗಿ ರಾಯರ ಒಂದು ಪೂಜೆ ಮಾಡಿಸಿರುವಂತಹ ಪ್ರಸಾದವನ್ನ ಕೂಡ ಹಂಚುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಸೊ ಒಟ್ಟಾರೆ ಹೇಳೋದಾದ್ರೆ ಎಲ್ಲ ಸೆಲೆಬ್ರಿಟಿಗಳು ಕೂಡ ಬರ್ತಾ ಇದ್ದಾರೆ ಡೆವಿಲ್ ಸಿನಿಮಾನ ಪ್ರಸನ್ನ ಸಿನಿಮಾ ಮಂದಿರದಲ್ಲಿ ನೋಡೋದಕ್ಕೆ ಅಂತ. ಪಟಾಕಿ ಸಿಡಿಸೋ ಮೂಲಕ ಅಭಿಮಾನಿಗಳ ಹರ್ಷೋದ್ಗಾರ ಅಂತೂ
ಸಿಕ್ಕಾಪಟ್ಟೆ ಮನೆ ಮಾಡಿದೆ ಅಂತಾನೆ ಹೇಳ್ಬೋದಾಗಿದೆ. ಸೊ ಒಟ್ಟಾರೆ ಈಗ ಪ್ರಸನ್ನ ಥಿಯೇಟರ್ ಅಂತೂ ಮಾಗಡಿ ರಸ್ತೆಯಲ್ಲಿರುವಂತಹ ಪ್ರಸನ್ನ ಥಿಯೇಟರ್ ಅಂತೂ ಕಂಪ್ಲೀಟ್ ಆಗಿ ದರ್ಶನ್ ಅವರ ಅಭಿಮಾನಿಗಳಿಂದ ಕಿಕ್ಕಿರಿದು ಸೇರಿದೆ ಅಂತಾನೆ ಹೇಳ್ಬೋದಾಗಿದೆ. ಒಟ್ಟಲ್ಲಿ ಡೆವಿಲ್ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋವನ್ನ ನೋಡೋದಕ್ಕೆ ಎಲ್ಲರೂ ಕೂಡ ಸಾಕಷ್ಟು ಮಂದಿ ಜನಸಾಗರವೇ ಹರಿದು ಬರ್ತಾ ಇದೆ ಪ್ರಸನ್ನ ಮಂದಿರಕ್ಕೆ. ವೀಣಾ, ಗೀತಾ, ಬಹುಶಃ ಹೇಳೋದಾದ್ರೆ ಮೊದಲನೇ ಬಾರಿಗೆ ದರ್ಶನ್ ಪ್ರಮೋಷನಲ್ನಲ್ಲಿ ಭಾಗಿ ಆಗೋಕ್ಕಾಗ್ತಿಲ್ಲ ಅನ್ಸುತ್ತೆ. ಚಿತ್ರಮಂದಿರಗಳಲ್ಲಿ ಪ್ರಮೋಷನ್ನಲ್ಲಿ ತೊಡಗೊಳ್ತಾ ಇದ್ರು, ಆದರೆ ಫಸ್ಟ್ ಟೈಮ್ ಅವ್ರು ಇರೋಕ್ಕಾಗ್ತಿಲ್ಲ. ಅದರಿಂದ ಏನಾದರೂ ಎಫೆಕ್ಟ್ ಆಗ್ತಿದೆಯಾ ಅಥವಾ ಅದಕ್ಕಿಂತ ಜಾಸ್ತಿ ಕ್ರೇಜ್ ಈ ಸತಿ ಇದೆಯಾ? ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ದರ್ಶನ್ ಸರ್ ಅವರು ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಬಟ್ ನಾನು ಬರ್ತಿದ್ದೀನಿ ಚಿನ್ನ ಅನ್ನುವಂತ ಟ್ರೇಲರ್ ಲೈನ್ ಏನಿದೆ ಅದಕ್ಕೆ ನೀವು ಬನ್ನಿ ಬಾಸ್, ನಾವು ನಿಮ್ಮನ್ನ ಅದ್ಧೂರಿಯಾಗಿ ವೆಲ್ಕಮ್ ಮಾಡ್ತೀವಿ ಅನ್ನೋ ರೀತಿ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅಭಿಮಾನಿಗಳೆಲ್ಲರೂ ಕೂಡ ಡೆವಿಲ್ನ ತುಂಬಾನೇ ಅದ್ಧೂರಿಯಾಗಿ ಸ್ವಾಗತ ಕೋರಿದ್ದಾರೆ. ಅಂಡ್ ಎಲ್ಲೂ ಕೂಡ ದರ್ಶನ್ ಸರ್ ಅವರು ಬರಬೇಕು ಅವರಿಲ್ಲ ಅನ್ನುವಂತಹ ಅನುಪಸ್ಥಿತಿ ಅಂತೂ ಕಾಣ್ತಾನೆ ಇಲ್ಲ. ದರ್ಶನ್ ಸರ್ ಅವರು ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ನಾವು ಸಿನಿಮಾವನ್ನ ಗೀತಾ ಮತ್ತೆ ಸಂಪರ್ಕ ಮಾಡ್ತೀವಿ, ಹಾಗೆ ಸಂಪರ್ಕದಲ್ಲಿರಿ. ಈಗ ವಿಜುವಲ್ಸ್ನಲ್ಲಿ ನೀವು ನೋಡ್ತಾ ಇರ್ಬೋದು, ನರ್ತಕಿ ಥಿಯೇಟರ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಎಂಟ್ರಿ ಕೊಡ್ತಿದ್ದಾರೆ. ಅವರ ಕುಟುಂಬ ಸಮೇತರಾಗಿ ವಿಜಯಲಕ್ಷ್ಮಿ ನರ್ತಕಿ ಥಿಯೇಟರ್ಗೆ ಅಭಿಮಾನಿಗಳ ಜೊತೆ ಸಿನಿಮಾ ನೋಡೋದಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರ್ಬೋದು, ಕಿಕ್ಕಿರಿದ ನೂಕು ನುಗ್ಗಲಿದೆ, ಅಭಿಮಾನಿಗಳು ಮುತ್ಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅವರ ಕುಟುಂಬ ಸಮೇತರಾಗಿ ನರ್ತಕಿ ಥಿಯೇಟರ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ಆಗಲಿರುವಂತಹ ಡೆವಿಲ್ ಸಿನಿಮಾವನ್ನ ಅಭಿಮಾನಿಗಳ ಜೊತೆ ಕೂತು ವೀಕ್ಷಣೆ ಮಾಡೋದಕ್ಕೆ ವಿಜಯಲಕ್ಷ್ಮಿ ಎಂಟ್ರಿ ತಗೊಂಡಿದ್ದಾರೆ. ಗೀತಾ, ನೀವು ಹೇಳ್ತಾ ಇದ್ರಿ ಅಭಿಮಾನಿಗಳ ಕ್ರೇಜ್ ಹೇಗಿದೆ, ಬಹುಶಃ ಪ್ರಮೋಷನ್ ಇರ್ಲಿಲ್ಲ ಅಂದ್ರೂ ಕೂಡ ನಾವೇ ಗೆಲ್ಲಿಸ್ತೀವಿ ಸಿನಿಮಾನ ಅಂತ ಅಭಿಮಾನಿಗಳು ಇನ್ನೂ ಹೆಚ್ಚಿನ ಕ್ರೇಜ್ ಜೊತೆಗೆ ಬಂದಿದ್ದಾರೆ ಈ ಸತಿ ಅಂತ. ಹೌದು, ಖಂಡಿತವಾಗ್ಲೂ ನಾವು ನೋಡ್ತಾ ಇರ್ಬೋದು. ಯಾಕಂದ್ರೆ ಫಸ್ಟ್ ಶೋ ಇವತ್ತು ಏನು ಶುರುವಾಗ್ತಾ ಇದೆ, ಮಾಗಡಿ ರಸ್ತೆಯಲ್ಲಿ ದರ್ಶನ್ ಅವರ ಈ ಹಿಂದಿನ ಸಾಕಷ್ಟು ಸಿನಿಮಾಗಳು ಕೂಡ ರಿಲೀಸ್ ಆಗಿದೆ. ಅಂಡ್ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಕೂಡ ಪ್ರಸನ್ನ ಥಿಯೇಟರ್ಗೆ ಆ ಒಂದು ಸಿನಿಮಾ ಪಕ್ಕ ಅನ್ನುವಂಥದ್ದು ಅಭಿಮಾನಿಗಳ ನಿರೀಕ್ಷೆನ ಯಾವತ್ತೂ ಕೂಡ ಸುಳ್ಳು ಮಾಡಿಲ್ಲ. ಯಾಕಂತ ಹೇಳಿದ್ರೆ ಕಳೆದ ವರ್ಷ ದರ್ಶನ್ ರವರ ಯಾವ ಒಂದು ಸಿನಿಮಾ ಬರದೇ ಇದ್ರೂ ಕೂಡ ಈ ಒಂದು ಸಿನಿಮಾದಲ್ಲಿ ಕರಿಯಾ ಸಿನಿಮಾ ರಿಲೀಸ್ ಆಗಿತ್ತು, ಅಭೂತಪೂರ್ವ ಯಶಸ್ಸನ್ನ ಕೂಡ ಕಂಡಿತ್ತು. ಎಲ್ಲರಲ್ಲೂ ಕೂಡ ಮನವಿ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಕಿಕ್ಕಿರಿದು ಆ ಒಂದು ಸಿನಿಮಾವನ್ನ ಮತ್ತೆ ಬಿಡುಗಡೆ ಆದಾಗ್ಲೂ ಕೂಡ ವೀಕ್ಷಣೆ ಮಾಡಿದ್ರು. ಇವತ್ತು ಕಾಟೇರ ಸಿನಿಮಾ ನಂತರ ಡೆವಿಲ್ ಆಗಿ ದರ್ಶನ್ ರವರು ಬರ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಾವಿದ್ದೀವಿ ನಮ್ಮ ಬಾಸ್ ಜೊತೆಗೆ ಅನ್ನುವಷ್ಟರ ಮಟ್ಟಿಗೆ ಥಿಯೇಟರ್ ಪೂರ್ತಿ ಲೈಟಿಂಗ್ಸ್ ಹಾಕೋದ್ರ ಜೊತೆಗೆ ಪಟಾಕಿಯನ್ನ ಸಿಡಿಸ್ತಾ ಇದ್ದಾರೆ ಫ್ಯಾನ್ಸ್ಗಳೆಲ್ಲರೂ ಕೂಡ. ಸಾವಿರಾರು ಸಂಖ್ಯೆಯ ಫ್ಯಾನ್ಸ್ಗಳು ಬರ್ತಿದ್ದಾರೆ. ಅಂಡ್ ಇಲ್ಲಿ ಬರ್ತಿರುವಂತ ಎಲ್ರಿಗೂ ಕೂಡ ಅಂದ್ರೆ ದರ್ಶನ್ ಅಂತ ಹೇಳಿದ್ರೆ ಅವರ ಒಂದು ಸಹಾಯವನ್ನ ಯಾರೂ ಕೂಡ ಮರೆಯಲ್ಲ. ಈಗ ಅವರು ಒಂದು ಶೂಟಿಂಗ್ ಸಮಯದಲ್ಲೂ ಕೂಡ ಅಷ್ಟೇ ಬರುವಂತಹ ಎಲ್ರಿಗೂ ಕೂಡ ಬರಿಗೈಯಲ್ಲಿ ಅನ್ನ ಹಾಕದೆ ಕಳಿಸ್ತಾ ಇದ್ದಂತಹ ಮನುಷ್ಯ. ಸೊ ಇವತ್ತು ಅವರ ಒಂದು ಸಿನಿಮಾವನ್ನ ಯಾರೆಲ್ಲ ನೋಡೋದಕ್ಕೆ ಬರ್ತಾರೆ ಅವರುಗಳಿಗೆ ಒಂದು ಬಿರಿಯಾನಿ ವ್ಯವಸ್ಥೆಯನ್ನ ಕೂಡ ಪ್ರಸನ್ನ ಥಿಯೇಟರ್ನಲ್ಲಿ ಮಾಡಲಾಗಿದೆ. ಎಲ್ಲಾ ಶೋಸ್ಗಳಿಗೂ ಬರುವಂತಹ ಅಭಿಮಾನಿಗಳು ಹೊಟ್ಟೆ ತುಂಬಿಸ್ಕೊಂಡು ಅಂದ್ರೆ ಹೊಟ್ಟೆ ತುಂಬಾ ಊಟ ಮಾಡಿಕೊಂಡೇ ಹೋಗ್ಬೇಕು ಅನ್ನುವಷ್ಟರ ಮಟ್ಟಿಗೆ ಅಭಿಮಾನಿಗಳೆಲ್ಲರೂ ಕೂಡ ದರ್ಶನ್ ಅವರ ಅನುಪಸ್ಥಿತಿಯಲ್ಲೂ ಕೂಡ ಡೆವಿಲ್ ಪ್ರಚಾರದ ಹೊಣೆಯನ್ನ ಹೊತ್ತು ಡೆವಿಲ್ ಸಿನಿಮಾವನ್ನ ಗೆಲ್ಲಿಸುವಂತಹ ಪಣವನ್ನ ತೊಟ್ಟಿದ್ದಾರೆ. ವೀಣಾ, ಥ್ಯಾಂಕ್ ಯು ಗೀತಾ ಈ ಕ್ಷಣದ ಅಪ್ಡೇಟ್ಸ್ಗೆ. ಈಗ ಮಾದೇಶ್ ನಮ್ಮ ರಿಪೋರ್ಟರ್ ಸಿದ್ದೇಶ್ವರ ಥಿಯೇಟರ್ನಿಂದ ಲೈವ್ನಲ್ಲಿದ್ದಾರೆ. ಮಾದೇಶ್, ಹೇಗಿದೆ ರೆಸ್ಪಾನ್ಸ್? ಅಭಿಮಾನಿಗಳು ಯಾವ ರೀತಿ ರೆಸ್ಪಾಂಡ್ ಮಾಡ್ತಿದ್ದಾರೆ ಸಿದ್ದೇಶ್ವರ ಥಿಯೇಟರ್ನಲ್ಲಿ? ವೀಣಾ, ಈಗಾಗಲೇ ಡೆವಿಲ್ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗಿದೆ. ಸುಮಾರು 600ರಿಂದ 700 ಥಿಯೇಟರ್ಗಳಲ್ಲಿ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಅರ್ಲಿ ಮಾರ್ನಿಂಗ್ ಶೋಗಳು ಕೂಡ ಈಗಾಗಲೇ ಹೌಸ್ಫುಲ್ ಆಗಿದೆ. ಸದ್ಯಕ್ಕೆ ನಾನು JP ನಗರದ ಬಳಿ ಇರುವಂತಹ ಸಿದ್ದೇಶ್ವರ ಥಿಯೇಟರ್ ಬಳಿ ಇದ್ದೀನಿ. ನೀವು ನೋಡ್ಬೋದು, ಬೆಳಗಿನಲ್ಲೂ ಕೂಡ ಇಲ್ಲಿ ಅಭಿಮಾನಿಗಳು ಸಂಭ್ರಮವನ್ನು ಮಾಡ್ತಿದ್ದಾರೆ. ನೋಡ್ಬೋದು ನೀವು ಕಟೌಟ್ಗಳು 2-3 ದಿನಗಳಿಂದ ಕೂಡ ಮುಂಚೆಯಿಂದಲೇ ಸಾಕಷ್ಟು ಕಟೌಟ್ಗಳನ್ನು ಥಿಯೇಟರ್ಗೆ ಅಳವಡಿಸುವಂಥ ಕೆಲಸವನ್ನು ಅಭಿಮಾನಿಗಳು ಮಾಡಿದ್ದಾರೆ. ಈ ಒಂದು ಥಿಯೇಟರ್ನಲ್ಲಿ ಪ್ರತಿ ಬಾರಿ ದರ್ಶನ್ ಸಿನಿಮಾ ರಿಲೀಸ್ ಆದಂಥ
ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಸಂಭ್ರಮವನ್ನು ಜೋರಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಈ ಒಂದು ಡೆವಿಲ್ ಸಿನಿಮಾ ಒಂದು ಈ ಬಾರಿ ಪಣತೊಟ್ಟು ಅಭಿಮಾನಿಗಳು ಗೆಲ್ಲಿಸಬೇಕಂತೇಳಿ ತಯಾರಾಗ್ತಿದ್ದಾರೆ. ಯಾಕಂದರೆ ದರ್ಶನ್ ಅವರು ಸದ್ಯಕ್ಕೆ ಒಂದು ಆರೋಪದ ಮೇಲೆ, ಕೊಲೆ ಆರೋಪದ ಮೇಲೆ ಜೈಲಿನ ಒಳಗಡೆ ಇದ್ದಾರೆ. ಹೀಗಾಗಿ ಅವರು ನೇರವಾಗಿ ಯಾವುದೇ ರೀತಿಯಾದಂತಹ ಪ್ರಮೋಷನ್ಗಳಲ್ಲಿ ಭಾಗಿಯಾಗಿಲ್ಲ. ಆದರೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಬಂದು ಸಿನಿಮಾಗಳನ್ನು ನೋಡ್ತಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಥಿಯೇಟರ್ಗಳಿಗೆ ಬರ್ತಿದ್ದಾರೆ. ನೀವು ನೋಡ್ಬೋದು ಸಾಕಷ್ಟು ಜನ ಈಗಾಗಲೇ ಅರ್ಲಿ ಮಾರ್ನಿಂಗ್ ಶೋ ಅಂದರೆ 6:00 ಶುರುವಾಗುವಂಥ ಶೋ ಈಗಾಗಲೇ ಶುರುವಾಗುವಂತಹ ಹಂತದಲ್ಲಿದೆ. ಅಭಿಮಾನಿಗಳೆಲ್ಲರೂ ಕೂಡ ಥಿಯೇಟರ್ಗಳಿಗೆ ಬರ್ತಿದ್ದಾರೆ. ಇಷ್ಟೊತ್ತು ಕೂಡ ಥಿಯೇಟರ್ನ ಮುಂದೆ ಸಾಕಷ್ಟು ಸಂಭ್ರಮವನ್ನು ಮಾಡುವಂಥ ಕೆಲಸವನ್ನು ಅಭಿಮಾನಿಗಳು ಮಾಡಿದ್ರು, ಪಟಾಕಿಯನ್ನು ಹಂಚುವಂಥ ಕೆಲಸವನ್ನು ಮಾಡಿದರು. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಶೋ ಅರ್ಲಿ ಮಾರ್ನಿಂಗ್ ಶೋ ಶುರುವಾಗುವಂತಹ ಕಾರಣದಿಂದಾಗಿ ಅಭಿಮಾನಿಗಳೆಲ್ಲರೂ ಕೂಡ ಥಿಯೇಟರ್ ಒಳಗಡೆ ಹೋಗ್ತಿದ್ದಾರೆ. ಅರ್ಲಿ ಮಾರ್ನಿಂಗ್ ಇಷ್ಟು ಬೆಳಗ್ಗೆ ಆದರೂ ಕೂಡ ಅಭಿಮಾನಿಗಳು ಥಿಯೇಟರ್ಗೆ ಬಂದು ಸಿನಿಮಾ ನೋಡೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಮತ್ತೊಂದಷ್ಟು ಜನ ಅಭಿಮಾನಿಗಳು ಕಟೌಟ್ ಮುಂದೆ ಫೋಟೋಗಳನ್ನು ತೆಗೆಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನನ್ನ ಮುಂದೆ ಒಬ್ಬರು ಅಭಿಮಾನಿ ಇದ್ದಾರೆ, ಅವರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ನನ್ನ ಮುಂದೆ ಒಬ್ಬರು ಅಭಿಮಾನಿ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ದರ್ಶನ್ ಅವರು ಒಳಗಡೆ ಇದ್ದಾರೆ, ಆದರೂ ಕೂಡ ಹೊರಗಡೆ ಕ್ರೇಜ್ ಒಂದು ಸ್ವಲ್ಪ ಕೂಡ ಕಮ್ಮಿ ಆಗಿಲ್ಲ. ಈ ಸಿನಿಮಾನು ಯಾವ ರೀತಿ ಗೆಲ್ಲುತ್ತೆ ಅಂತ ಹೇಳ್ತೀರಾ? ಹೋದ ಸತಿ ಸಾರಥಿ ಬಂದಿತ್ತು, ಇದಕ್ಕಿಂತ 10 ವರ್ಷ ಮಾಡಿದೆ. ಇವಾಗ ಇದ್ರ 100 ಪಟ್ಟು ಮಾಡ್ತೇವೆ. ಈ 2 ವರ್ಷ ಪಿಕ್ಚರ್ ರಿಲೀಸ್ ಆಗಿರಲಿಲ್ಲ. ಈ ಸುರ್ತಿ ಎಲ್ಲಂತ ದಸರಾ ಹಬ್ಬ ಆಗಿದೆ. ಮೈಸೂರಲ್ಲಾಗಲಿ, ಮಂಡ್ಯದಲ್ಲಾಗಲಿ, ಚಾಮರಾಜಪೇಟೆ ಆಗಲಿ, ಪ್ರತಿಯೊಂದು ಕಡೆ ಮೈಸೂರು ಹಬ್ಬನೇ. ಸ್ವಲ್ಪ ಮಾಧ್ಯಮದಲ್ಲಿ ಏನೇನೋ ಮಾತಾಡ್ಕೊತಿದ್ದಾರೆ, ಜೈಲಲ್ಲಿ ಏನೋ ಅಂತ. ಆ ಥರ ಯಾವುದೇ ಕಾರಣಕ್ಕೂ ಏನೇ ಆಗಿಲ್ಲ. ಆರಾಮಾಗಿ ಎಲ್ಲರೂ ಪಿಕ್ಚರ್ ನೋಡ್ಬೋದು. ಪಿಕ್ಚರ್ ಟ್ರೈಲರ್ ನೋಡಿ ಅರ್ಧಕ್ಕರ್ಧ ಜನ ಜಂಗಾಗಿ ಹೋಗಿದ್ದಾರೆ. ಹೆಂಗಾಗಿದೆ ಅಂದರೆ ಜನಕ್ಕೆ ಒಬ್ಬರು ಕಂಡ್ರೆ ಒಬ್ರಿಗೆ ಆಗಲ್ಲ, ಆ ಥರ ಆಗಿಬಿಟ್ಟಿದೆ. ಸ್ವಲ್ಪ ಜನ ಏನಂದರೆ ಇಲ್ಲಿ ಕಾಂಟ್ರವರ್ಸಿ ಅಂದರೆ ಒಬ್ರಿಗೊಬ್ಬರು ಕಾಂಟ್ರವರ್ಸಿ ಆಗಿದೆ, ಆ ಥರ ಆಗಿದೆ. ಈಗ ಪ್ರತಿ ಸತಿನೂ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ದರ್ಶನ್ ಎಲ್ಲ ಪ್ರಮೋಷನ್ ಮಾಡ್ತಿದ್ರು, ಮತ್ತು ಅಭಿಮಾನಿಗಳ ಬಗ್ಗೆ ಮಾತಾಡ್ತಿದ್ರು. ಈಗ ಒಳಗಡೆ ಇದ್ದಾರೆ, ಎಷ್ಟು ಮಿಸ್ ಮಾಡ್ಕೊತೀರ ನಿಮ್ಮ ವಾಸನೆ? ಎಲ್ಲರಿಗೂ ಒಂಥರ ನೋವು ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ತಪ್ಪು ಮಾಡ್ದಿರೋದು ಜಗತ್ತಲ್ಲಿ ಯಾರೂ ಇಲ್ಲ. ಎಲ್ಲರೂ ತಪ್ಪು ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಹಂಗಂತ ಯಾರೂ ಇಲ್ವಲ್ಲ. ಈಗ ನಮ್ಮ ಅತ್ತಿಗೆ ಇದಾರಲ್ಲ ಸಾಕು. ನಮ್ಮ ಅಣ್ಣ ಇಲ್ಲ ಅಂದರೆ ನಮ್ಮ ಅತ್ತಿಗೆ ಆದರೂ ಪ್ರಮೋಷನ್ ಮಾಡ್ತಾ ಇದಾರಲ್ಲ, ಯಾರೋ ಒಬ್ರು ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡಲಿ, ಒಳ್ಳೇದಾಗಲಿ ಪಿಕ್ಚರ್ಗೆ ಅಂತ ಒಂದು ಆಸೆ ಅಷ್ಟೇ. ಇದು ಅಭಿಮಾನಿಗಳ ಮಾತು. ಅಂದರೆ ದರ್ಶನ್ ಅವರು ಒಳಗಡೆ ಇದ್ರೂ ಕೂಡ ಹೊರಗಡೆ ನಮಗೆ ಸಂಭ್ರಮಕ್ಕೇನು ಇಲ್ಲಿ ಕಮ್ಮಿ ಆಗಿಲ್ಲ. ಅವರ ಪತ್ನಿ ಅಂದರೆ ವಿಜಯಲಕ್ಷ್ಮಿ ದರ್ಶನ್ ಅವರು ಈಗಾಗಲೇ ಪ್ರಮೋಷನ್ಗಳನ್ನು ಮಾಡ್ತಿದ್ದಾರೆ. ಅವರು ಒಳಗಡೆ ಇರುವಂಥದ್ದು ಕೊಂಚ ನೋವಿದೆ. ಆದರೆ ಹೊರಗಡೆ ಸಿನಿಮಾಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೇನು ಸಪೋರ್ಟನ್ನು ಮಾಡ್ತೀವಿ, ಅದು ಸಪೋರ್ಟ್ ಮಾಡೋದಕ್ಕೆ ರೆಡಿ ಇದೀವಿ ಅಂತೇಳಿ ಫ್ಯಾನ್ಸ್ ಕೂಡ ತಮ್ಮ ಅನಿಸಿಕೆಯನ್ನು ಹೇಳ್ಕೊಳ್ಳುವಂಥದ್ದು. ವೀಣಾ, ಬೆಂಗಳೂರಿನ ಪ್ರಮುಖ ಚಿತ್ರಮಂದಿರಗಳಲ್ಲಿ ಡೆವಿಲ್ ಅಬ್ಬರ ಶುರುವಾಗಿದೆ. ನರ್ತಕಿ ಥಿಯೇಟರ್, ಪ್ರಸನ್ನ ಥಿಯೇಟರ್ ಹಾಗೆ ಸಿದ್ದೇಶ್ವರ ಚಿತ್ರಮಂದಿರದಲ್ಲೂ ಕೂಡ ಅಭಿಮಾನಿಗಳು ಕಿಕ್ಕಿರಿದು ಸೇರಿದ್ದಾರೆ. 6:00 ಶುರುವಾಗಲಿರುವಂತಹ ಡೆವಿಲ್ ಸಿನಿಮಾ ಪ್ರದರ್ಶನವನ್ನ ನೋಡೋದಕ್ಕೆ ಇನ್ನು ನರ್ತಕಿ ಥಿಯೇಟರ್ನಲ್ಲಿ ವಿಜಯಲಕ್ಷ್ಮಿ ಅಭಿಮಾನಿಗಳ ಜೊತೆ ಕೂತು ಸಿನಿಮಾವನ್ನ ವೀಕ್ಷಣೆ ಮಾಡಲಿದ್ದಾರೆ. ಈಗಾಗಲೇ ಕುಟುಂಬ ಸಮೇತರಾಗಿ ನರ್ತಕಿ ಥಿಯೇಟರ್ಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡೆವಿಲ್ ಪ್ರದರ್ಶನ ಕಾಣುತ್ತೆ. ಆ ಪ್ರದರ್ಶನವನ್ನ ಅಭಿಮಾನಿಗಳ ಜೊತೆ ಕೂತು ವೀಕ್ಷಣೆ ಮಾಡಲಿದ್ದಾರೆ. ಈಗಾಗಲೇ ಇನ್ಸ್ಟಾಗ್ರಾಮ್ನಲ್ಲಿ ಟಿಕೆಟ್ ಅನ್ನ ಫೋಟೋ ತೆಗೆದು ಪೋಸ್ಟ್ ಮಾಡಿದ್ದಾರೆ. ಟಿಕೆಟ್ಗೆ ಪೂಜೆ ಕೂಡ ಮಾಡಲಾಗಿದೆ. ಎಲ್ಲ ಕಡೆ ಪಟಾಕಿ ಸಿಡಿಸಿ ದರ್ಶನ್ ಕಟ್ಔಟ್ಗೆ ಕ್ಷೀರಾಭಿಷೇಕ ಮಾಡಿ ಹೂವಿನ ಹಾರಗಳನ್ನು ಹಾಕಿ ಸಂಭ್ರಮ ಪಡಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ ಡೆವಿಲ್ ಅಬ್ಬರಕ್ಕೆ.